ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಸ್ತಾನ್ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್ ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಲೈಫಲ್ಲಿ ಏನು ಗೊತ್ತಾ ಗೈಸ್, ಫಸ್ಟ್ ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಥರ್ಡ್ ಇಂಪಾರ್ಟೆಂಟು. ಹಾಗೆಯೇ ನಮ್ಮ ಮೂರನೇ ಮ್ಯಾಚ್ನ ನಾವು ಫಸ್ಟ್ 2 ಮ್ಯಾಚ್ಗಳನ್ನ ದೇವ್ರಿಗೆ ಕೊಡಲಿಲ್ಲ. ಸೊ ಮೂರನೇ ಮ್ಯಾಚ್ನ ದೇವ್ರಿಗೆ ಕೊಡಲೇಬೇಕು, ಯಾಕಂದರೆ ದೇವ್ರು ಬೇಜಾರು ಮಾಡ್ಕೊಂಬಿಟ್ರೆ. ಅದಕ್ಕೋಸ್ಕರ ನಮ್ಮ RCB ತಂಡ ಕೊಟ್ಟಿದೆ. ಸೊ ಸೋತ್ರು ಪರವಾಗಿಲ್ಲ ಗೈಸ್, ಸೊ ಖುಷಿ ಇದೆ 2 ಮ್ಯಾಚ್ ಗೆದ್ದಿರೋದು. ಆ್ಯಂಡ್ ನೆಕ್ಸ್ಟ್ ಮ್ಯಾಚಲ್ಲಿ ಏನಂತಂದರೆ ಇವಾಗಿನ ತಪ್ಪುಗಳನ್ನ ನೆಕ್ಸ್ಟ್ ಮ್ಯಾಚಲ್ಲಿ ಮಾಡದೇ ಇರಲಿ. ಸೊ ನೆನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯಾಡ್ ಲಕ್ ಅಂತ ಅದು ಏನು ಅಂತ ಗೊತ್ತಿಲ್ಲ ಗುರು. ನಮಗೆ ಈ ಚಿನ್ನಸ್ವಾಮಿ ಪಿಚ್ಗೆ ಬಂದಾಗ ನಮಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒನ್ ಆಫ್ ದ ಬೆಸ್ಟ್ ಗ್ರೌಂಡ್ ಯಾವ್ದಪ್ಪ ಇರೋದು ಅಂತಂದ್ರೆ 3 ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಒಂದ್ ಕಡೆ ಒಂದು ಚಿನ್ನಸ್ವಾಮಿ ಒಂದು, ಆಮೇಲೆ ಅದ್ ಬಿಟ್ರೆ ಧರ್ಮಶಾಲಾ ಒಂದು, 3 ಮಾತ್ರ ಒನ್ ಆಫ್ ದ ಬ್ಯೂಟಿಫುಲ್ ಗ್ರೌಂಡ್ ಅಂತ ಹೇಳ್ತೀನಿ. ಆ 3 ಗ್ರೌಂಡ್ ಅಲ್ಲೇ ನಮ್ ಕೈಲಿ ಗೆಲ್ಲಕ್ ಆಗ್ತಲ್ಲ. ನನಗೆಲ್ಲ ಒಂದ್ ಕಡೆ ಕಷ್ಟ ಆಗುತ್ತೆ ಗುರು. ಆಕ್ಚುಲಿ ಮುಂಬೈ RCB ಹುಡುಗಿರೋ ಲೈಕ್ ಕಣ್ಣು ಹಾಕ್ಬಿಟ್ಟಿದ್ದಾರೆ. ಸೊ ನಮ್ಮ ತರನೇ ಆಗ್ಲಿ ಇವ್ರದ್ದು ಅಂತ ಅನ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. 2 ಮ್ಯಾಚ್ ಅವರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಗೆದ್ರು, ಆಮೇಲೆ 4 ಮ್ಯಾಚ್ ಚಿನ್ನಸ್ವಾಮಿಲಿ ಎಲ್ಲ ಸೋತ್ರು. ಸೊ ಈಗ ಆಸ್ ಇಟ್ ಈಸ್ ಹಂಗೆ ಆಗುತ್ತೇನೋ ಅಂತ ಒಂದು ಭಯ ಆಗ್ತದೆ. ಬಟ್ ಹಂಗೆ ಆಗದೆ ಇರಲಿ ಅಂತ ನಾವು ಬೇಡ್ಕೊಂತೀವಿ. ಒಟ್ನಲ್ಲಿ ಈಗ ನಿನ್ನೆ ಮ್ಯಾಚ್ ನೋಡೋ ಹಾಗಿದ್ರೆ ಕಂಪ್ಲೀಟ್ ಆಗಿ ಔಟ್ ಸ್ಮಾರ್ಟ್ ಮಾಡಿದ್ದು ನಮ್ಮ GT ಅವರು. ಬಟ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಹಳೆ RCB ಮತ್ತೆ ಕಂಡು ಬಂದ್ರು. ನಾನು ಒಂದು ನಿಮಿಷ ಶಾಕ್ ಆಗ್ಬಿಟ್ಟಿದೆ, ಏನ್ ಗುರು ನಮ್ಮ ಹಳೆ RCB ಅವರು ಮತ್ತೆ ವಾಪಸ್ ಬ್ಯಾಕ್ ಬಂದ್ರು, ಇದು ನಮ್ಮ RCB ಅಂತ ಅನ್ಕೊಂಡೆ. ಮೊದಲನೇದಾಗಿ ಲೈಕ್ GT ಅವರು ಟಾಸ್ನಾಗ ಹೇಳ್ತಾರೆ, ಒಂದು ಒಳ್ಳೆ ಡಿಸಿಷನ್ ಅಂತ ಹೇಳಿದ್ರು, ಚೇಸ್ ಮಾಡಕ್ಕೆ ಇಟ್ಕೊಂತಾರೆ. ಯೂಶಲಿ ಚಿನ್ನಸ್ವಾಮಿ ಪಿಚ್ಚರ್ ಚೇಸೇ ಮಾಡೋದು ಬಿಡಿ. ಬಟ್ ನಿನ್ನೆ ನನಗೆ ಅನ್ಸಿದೆ ಏನಂತಂದ್ರೆ ಆವ್ರೇಜ್ ಸ್ಕೋರ್ ಆಕ್ಚುಲಿ 170 180 ಆಕ್ಚುಲಿ ಬೆಸ್ಟ್ ಸ್ಕೋರ್ ಡಿಫೆಂಡ್ ಮಾಡ್ಕೊಳ್ಬೋದಾಯ್ತು. ಯಾಕಂದ್ರೆ ನಾವು ಆಡಿಸಿದಂಥ ಪಿಚ್ಚು 6ನೇ ಪಿಚ್ ಆಕ್ಚುಲಿ ನೆನ್ನೆ ಮ್ಯಾಚಲ್ಲಿ ಆಡಿಸಿದ್ದು. ಸೊ ಯೂಶಲಿ ನಮಗೆ 3 or 4th ಪಿಚ್ಚಲ್ಲಿ ಆಡಿಸ್ತಾ ಇದ್ವಿ, ಅವಾಗ ಬ್ಯಾಟಿಂಗ್ ಪ್ಯಾರಡೈಸ್ ಇರ್ತಾ ಇತ್ತು. ಪಿಚ್ಚಲ್ಲಿ ಆಕ್ಚುಲಿ ಗೈಸ್ ನಿಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಪುಣೆ ವಾರಿಯರ್ಸ್ ಮೇಲೆ ನಮ್ಮ RCB ತಂಡ ಆಡಿತ್ತು. ಯಾವಾಗ ಕ್ರಿಸ್ ಗೇಲ್ 170+ ರನ್ ಸ್ಕೋರ್ ಮಾಡಿತ್ತಲ್ಲ, ಸೊ ಆ ಒಂದು ಪಿಚ್ಚಲ್ಲಿ ಸೊ ನೆನ್ನೆ ಆಡಿಸಿದ್ದು ಅಂತ ಪಿಚ್ ಅದು ಸೇಮ್. ಬೇರೆ ಚೇಂಜಸ್ ಇರುತ್ತೆ, ವೇರಿಯಬಲ್ ಇರುತ್ತೆ, ಇಲ್ಲ ಅಂತ ಹೇಳ್ತಾರೆ. ನೆನ್ನೆ ಆಕ್ಚುಲಿ ಬ್ಲಾಕ್ ಸಾಯಿಲ್ ಪಿಚ್ ಕನ್ವರ್ಟ್ ಆಗಿದ್ದು. ಬಾಲ್ಗಳು ಎಸ್ಪೆಷಲಿ ಸೀಮ್ ಬೌಲರ್ಗೆ ಸಖತ್ ಯೂಸ್ಫುಲ್ ಆಗ್ತಾ ಇತ್ತು. ವೇರಿಯಬಲ್ ಬೌನ್ಸಸ್ ಇರ್ತಾ ಇತ್ತು. ಅಂಡ್ ಇವನ್ ವಿಕೆಟ್ ಒಳಗಡೆ ಹೋಗಿ ಹೊಡೆಯುವಂಥ ಕೆಪಬಿಲಿಟಿ ಜಾಸ್ತಿ ಇರ್ತಾ ಇತ್ತು. ನೆನ್ನೆ ಅದೇ ರೀತಿ ಬೌಲಿಂಗ್ ಮಾಡಿದಂತ ನಮ್ಮ ಮೊಹಮ್ಮದ್ ಸಿರಾಜ್ ಗುರು ಫಸ್ಟ್ ಓವರ್ ಬಂದ್ರು, ಅಲ್ಲಿ ಅಬ್ಸರ್ವ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಫಸ್ಟ್ ಬಾಲ್ ಹಾಕಕ್ ಬಂದ್ರು, ಆಗ್ಲಿಲ್ಲ ಅವ್ರ ಕೈಲಿ. ತಿರುಕು ಬಂದ್ಬಿಡ್ತಾರೆ ಈ ಕಡೆಗೆ. ಅಂದ್ರೆ ಅವ್ರಿಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಬೌಲ್ ಮಾಡಕ್ ಆಗಿಲ್ಲ. ಬಟ್ ಎನಿವೇಸ್ ವಿರಾಟ್ ಕೊಹ್ಲಿ ಅವ್ರು ಇದ್ದಿದ್ರು ಮೇ ಬಿ ಅವರೇ ವಿಕೆಟ್. ನನಗೆ ಬೇಡ ಗುರು, ನಂಗಂತ ಡಿಸಪಾಯಿಂಟ್ ಆಗ್ತಾ ಇತ್ತು. ಬಟ್ ಸಖತ್ ಸ್ಪೆಲ್ ಅಂತ ಹೇಳ್ತೀನಿ, ಅವ್ರ ಕಡೆಯಿಂದ ಬಂದಂತ ಸ್ಪೆಲ್ ಫೈರಿ ಸ್ಪೆಲ್ ಅಂತ ಹೇಳ್ತೀನಿ. ಮೊದಲನೇ ವಿಕೆಟ್ ಆಕ್ಚುಲಿ ವಿರಾಟ್ ಕೊಹ್ಲಿ ಅವ್ರದೇ ಬೀಳುತ್ತೆ. ಲೈಕ್ ನಿನ್ನೆ ವಿಕೆಟ್ ಅವ್ರು ಬಿದ್ದಿದ್ದು ಹರ್ಷದ್ ಖಾನ್ ಅಂತ ಹೊಸಬ್ರು ಆಕ್ಚುಲಿ ನಿನ್ನೆ ಡೆಬ್ಯೂ ಮಾಡ್ತಾರೆ, ಅವ್ರಿಗೆ ವಿಕೆಟ್ ಬೀಳುತ್ತೆ. ಬಟ್ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಅದೊಂಥರ ಶಾರ್ಟ್ ಹೆಂಗ್ ಹೊಡಿಯಕ್ಕೆ ಹೋಗ್ತಾರೆ ಅಂದ್ರೆ ಅದು 6 ಹೋಗ್ಬೇಕಾಗಿತ್ತು ಗುರು. ಬಟ್ ಅದು ಯಾವ ರೀತಿ ಕೈಗೆ ಹೋಯ್ತು ಅಂತ ನಾನೇ ಶಾಕ್ ಆಗ್ಬಿಟ್ಟೆ. ಕೈಗೆ ನಿಂತ್ಕೊಂಡಿರೋ ಜಾಗ ಕೊಟ್ಟಿದ್ರೆ 6 ಹೋಗಿರೋದು ಹಿಂದ್ಗಡೆ ಆಗಿರೋದೇನೋ ಮೇ ಬಿ ಫಸ್ಟ್ ವಿಕೆಟ್ ಅಲ್ಲೇ ಬೀಳುತ್ತೆ. ಬಟ್ ಅದಾದ್ಮೇಲೆ ಫಿಲ್ ಸಾಲ್ಟ್ ಅವರು ಹೊಡಿಯಕ್ಕೆ ಇಂಟೆಂಟ್ ನ ತೋರಿಸ್ತಾ ಇರ್ತಾರೆ. ಸೊ ಜೊತೆಗೆ ದೇವದತ್ ಪಡಿಕಲ್, ಯಾಕೆ ಗುರು ನೀನ್ ವಿಕೆಟ್ ಬಿಟ್ಟು ಹೊಡಿತಾ ಇದೆಯಾ, ಮೊಹಮ್ಮದ್ ಸಿರಾಜ್ ಗುರು ವಿಕೆಟ್ ಬಿಟ್ಟು ಆಡ್ತಾ ಇದೀರಲ್ಲ ಗುರು, ಎಂತ ಬೌಲ್ ಆಗ್ತಾ ಇದಾರೆ ಅವ್ರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ನಂಗೆ ಅರ್ಥನೇ ಆಗಿಲ್ಲ ಅವ್ರು ಯಾಕೆ ಆ ಥರ ಹೊಡಿಯಕ್ಕೆ ಹೋದ್ರು ಅಂತ. ಇಂಟೆಂಟ್ ಇರ್ಲಿ, ನನಗೆ ಬೇಜಾರಿಲ್ಲ. ಬಟ್ ಬಾಲ್ಸ್ಗಳು ಅಷ್ಟು ಟರ್ನ್ ಆಗ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗು 3 to 4 ಅವರ್ಸ್ ನೋಡ್ಕೊಂಡು ಆಡಬೇಕಾಗಿತ್ತು. ಇವನ್ ನಿನ್ನೆ GT ಅವ್ರು ಅದನ್ನೇ ಮಾಡಿದ್ದು. ಚೇಸಿಂಗ್ ಮಾಡ್ಬೇಕಾದ್ರೆ ಒಂದು 3 over 4 over ನಿಧಾನ ಸ್ವಲ್ಪ ಕುಟಿಕೊಂಡು ಆಡೋದು. 4ನೇ ಓವರ್ ಯಾಕೆ ನೀವು ಸಿರಾಜ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ತೀರಾ ಹಾಗೆ ಹೀಗೆ ಅಂತ ನೋಡಿದ್ರಲ್ಲಪ್ಪ, ನಾವೇ ನಮ್ಗೇನಂಗೆ ಹೋಪ್ಸ್ ಇರ್ಲಿಲ್ಲ, ಡಾಟ್ ಆಗ್ತಾರೆ ಅಂತ ಹೇಳಿದ್ವಿ. ಮೊದಲನೇ ವಿಡಿಯೋ ಪ್ರಿವ್ಯೂ ವಿಡಿಯೋದಲ್ಲೂ ನಾನು ಬೆಳಗ್ಗೆ 2ನೇ ವಿಡಿಯೋ ಬಿಟ್ವಿ ಗೊತ್ತಾ, ಏನಿರುತ್ತೆ ಯಾರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ, ಯಾರು ಲೈಕ್ ವಿಕೆಟ್ ತಗೊಂತಾರೆ ಅಂತ. ಸಿರಾಜ್ನ ನಾನು ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಬಟ್ ಒಂದಂತೂ ಹೇಳಿದ್ದೆ ಕರೆಕ್ಟಾಗಿ, ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಅಂತ. ಲಿಯಾಮ್ ಲಿವಿಂಗ್ಸ್ಟೋನ್ ಹೈಯೆಸ್ಟ್ ರನ್ ಗೆಟರ್ ಆದ್ರು. ಸೊ ನಿನ್ನೆ ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಪ್ರೆಡಿಕ್ಷನ್ ಆಗಿದ್ದು ಅಂತಂದ್ರೆ ನಾನು ಇದೊಂದೇ. ಲಿಯಾಮ್ ಲಿವಿಂಗ್ಸ್ಟೋನ್ ಅದು ಏನೋ ಗೊತ್ತಿಲ್ಲ ಗುರು, ನನಗೊಂದು ಕಾನ್ಫಿಡೆನ್ಸ್ ಇತ್ತು ಚಿನ್ನಸ್ವಾಮಿ ಪಿಚ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಹಾಕೋದ್ರಿಂದ ಇವ್ರ ಕಡೆ ಫಸ್ಟ್ ಬೌಲರ್ಸ್ ಜಾಸ್ತಿ ಸಿಕ್ತು ಬಿಡಿ. ಒಂದು 4-5 ಕ್ಯಾಚಸ್ ನ ಮಿಸ್ ಮಾಡಿದ್ರು ಅವ್ರದ್ದು. ಇಷ್ಟೆಲ್ಲ ಆದ್ಮೇಲೂ ಕೂಡ ಬಟ್ ಕಂಪ್ಲೀಟ್ಲಿ ನನಗೆ ಸಿರಾಜ್ ಅವ್ರನ್ನ ಬಿಟ್ಟಿದ್ದು. ಲೈಕ್ ಲಾಸ್ಟ್ ಇಯರ್ ಇದೇ ರೀತಿ GT ಮೇಲೆ ಆಡಿದಾಗ ಮೊಹಮ್ಮದ್ ಸಿರಾಜ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ರು. ಸೊ ಇದೇ ಇಯರ್ RCB ಜರ್ಸಿ ಚೇಂಜ್ GT ಪರವಾಗಿ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಇವತ್ತು ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದ್ದು ಅವ್ರಿಗೇನೆ. ನನಗೆ ಕಂಪ್ಲೀಟ್ಲಿ ನನಗೆ ಆಕ್ಚುಲಿ ನಾನು ಯಾಕೆ ನೈಟ್ ವಿಡಿಯೋ ಬಿಟ್ಟಿಲ್ಲ ಅಂತ ತುಂಬಾ ಜನ ಕೇಳ್ಬೋದು. ನನಗೆ ಬೇಜಾರಾಗೋಯ್ತು ಗುರು, ಏನ್ ಗುರು ಈ ತರ ಸೋತ್ಬಿಟ್ವಲ್ಲ ನಾವು ಅಂತ. ಬಟ್ ಆಯ್ತಿರ್ಲಿಲ್ಲ ನೈಟ್ ಆಕ್ಚುಲಿ ಕುತ್ಕೊಂಡು ಸಪ್ಪಾಗಿ ನೋಡ್ತಾ ಇದೀವಿ. ಒನ್ ಸೈಡ್ ಮ್ಯಾಚ್ ಆಗೋಯ್ತಲ್ಲಪ್ಪ ಇದು. ಅಟ್ಲೀಸ್ಟ್ ಟಫ್ ಫೈಟ್ ಕೊಟ್ಟಿದ್ರೆ ಇಲ್ಲ, ಒನ್ ಸೈಡೆಡ್ ಅಂತಾನು ಹೇಳಕ್ ಆಗ್ತಲ್ಲ. ಇವನ್ ನನಗೆ ತುಂಬಾ ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ 10 ಓವರ್ವರೆಗೂ ನನಗೆ ಅನ್ಸಿದೆ ಏನಂತಂದ್ರೆ ಆಫ್ಟರ್ ಪವರ್ ಪ್ಲೇ ಲೈಕ್ ಒಂದು 10 ಓವರ್ ಆದ್ಮೇಲೆ ವಿಕೆಟ್ಸ್ಗಳು ಹಿಂದಿನ ಬ್ಯಾಕ್ ಟು ಬ್ಯಾಕ್ ಬಂದಿತ್ತು ಅಂತಂದ್ರೆ ಆರಾಮ್ಸೆ ಮ್ಯಾಚ್ ಎಳಿಬಹುದಾಗಿತ್ತು. ಯಾಕಂದ್ರೆ ಬೌಲರ್ಸ್ಗಳು ಆ ಥರ ಇದ್ರು. ಬಟ್ ನಿನ್ನೆ ನಾನು ಏನಂತ ಹೇಳಿ, ಇವರು ಜಿತೇಶ್ ಶರ್ಮಾ ಚೆನ್ನಾಗಿ ಕೇಮಿಯೋ ಮಾಡಿದ್ರು. ನಾನು ಹೇಳಿದ್ವಿ ಆ ವಿಡಿಯೋದಲ್ಲಿ ಜಿತೇಶ್ ಶರ್ಮಾ ಕೇಮಿಯೋ ಮಾಡ್ತಾರೆ ಅಂತ. ಅದೇ ರೀತಿ 33 ಹೊಡೆದು ಔಟ್ ಆದ್ರು. ಅವ್ರು ಇನ್ನೂ ಹೊಡಿಬೋದಾಗಿತ್ತು, ಬಿಗ್ ಸ್ಕೋರ್ ಕಡೆ ಕನ್ವರ್ಟ್ ಮಾಡ್ಬೋದಾಯ್ತು. ಯಾಕಂದ್ರೆ ಈ ಒಂದ್ ಕಡೆ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಜಸ್ಟ್ ಒಂದು 10 runs ಅಲ್ಲಿ ಇದ್ರು. ಅವಾಗ ಅವ್ರು 25-30 ರನ್ ಆಲ್ರೆಡಿ ಪುಷ್ ಮಾಡಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಔಟ್ ಆಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ರನ್ ಸ್ಕೋರ್ ಬಂದಿದ್ದು ನಮಗೆ ಲಿಯಾಮ್ ಲಿವಿಂಗ್ಸ್ಟೋನ್ ಇಂದ ಸ್ಕೋರ್ ಬರುತ್ತೆ. ಕೃಣಾಲ್ ಪಾಂಡ್ಯ ಅವ್ರ ಕಡೆಯಿಂದ ಏನು ಕೂಡ ರನ್ಸ್ ಬರಲ್ಲ. ಯಾಕಂದ್ರೆ ಅವ್ರು ಯೂಶಲಿ
ಫ್ಲೋಟರ್ ಆಗಿ ಯೂಸ್ ಮಾಡಬೇಕಾಗಿತ್ತು. ಅವ್ರನ್ನ ಚಿನ್ನಸ್ವಾಮಿ ಪಿಚ್ ಅಲ್ಲಿ ನನಗೆ ಯಾಕೋ ಅವರು ಆ ಪಿಚ್ಚರ್ ಪರ್ಟಿಕ್ಯುಲರ್ಲಿ ಕಷ್ಟ ಆಗುತ್ತೆ. ಬೌಲರ್ ಅಣ್ಣ ಸಾಯಿ ಕಿಶೋರ್ಗೆ ಔಟ್ ಆಗ್ತಾರೆ, ಅಣ್ಣ ಹಾರ್ದಿಕ್ ಪಾಂಡ್ಯನು ಅವ್ರ ಬೌಲರ್ಗೆ ಔಟ್ ಆಗಲ್ಲ, ಬಟ್ ಅವ್ರು ಉರ್ಸಿರ್ತಾರೆ ಆಕ್ಚುಲಿ ಸಾಯಿ ಕಿಶೋರ್. ಇಲ್ಲಿ ನೋಡಿದ್ರೆ ಅಣ್ಣನ ವಿಕೆಟ್ ತಗೊಂಡು ರಿವೆಂಜ್ ನ ತೀಸ್ಕೊಂಡ್ರು ಸಾಯಿ ಕಿಶೋರ್ ಅವರು. ನಾನು ಆಕ್ಚುಲಿ ಸಾಯಿ ಕಿಶೋರ್ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೇನೆ ಆಕ್ಚುಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ನೋಡಿದೆ ನಾನು, ಮಿಡಲ್ ಇನ್ನಿಂಗ್ಸ್ ಅಲ್ಲಿ ಆದ್ಮೇಲೆ ಕಾನ್ಫಿಡೆನ್ಸ್ ಎಷ್ಟು ಚೆನ್ನಾಗಿದೆ ಆ ಹುಡುಗಂಗೆ ಅಂತಂದ್ರೆ ನಾನು ಒನ್ ಆಫ್ ದ ಬೆಸ್ಟ್ ಬೌಲರ್ ಅಂತ ನನಗೆ ನಾನೇ ಅನ್ಕೊಂತೀನಿ. ಆ್ಯಂಡ್ ಇವನ್ ಆ ಬೌಲ್ ಹಾಕಿದ್ರು ಕ್ಯಾರಮ್ ಬೌಲ್ ಅಂತ ಕೇಳ್ತಾರೆ, ಕ್ಯಾರಮ್ ಬೌಲ್ ನಂಗೆ ಗೊತ್ತಿಲ್ಲ, ಬಟ್ ನೀವು ಆ ಥರ ಕರಿಬೋದು. ಬಟ್ ನನಗೆ ಮೈಂಡಲ್ಲಿ ಇದ್ದಿದ್ದು ಅವ್ರನ್ನ ಹೆಂಗೆ ಔಟ್ ಮಾಡಬೇಕು ಅಂತ ಕಾಟನ್ ಬೌಲ್ ಥರ ಮಾಡಬೇಕಾಗಿತ್ತು, ಅದೇ ರೀತಿ ಬೌಲ್ ಆಗ್ತದೆ ಅಂತ ಅಂತಾರೆ. ಸೊ ನನಗೆ ಯಾಕೋ ಫ್ಯೂಚರ್ಗೆ ಒಂದು ಒಳ್ಳೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಯಾರ ಬೇಕು ಅಂತಂದ್ರೆ ಈ ಮನುಷ್ಯನ ಕಡೆ ನಮ್ಮ RCB ತಂಡದಲ್ಲಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಅವ್ರವ್ರ ಕರ್ತವ್ಯ ಸಾಕಾಗಿ ಮಾಡೋರು. ಇವನ್ ಟೀಮ್ ಡೇವಿಡ್ ಅವರು 32 ರನ್ ಹೊಡಿತಾರೆ, ಅಂಡ್ ಇವನ್ ಲಿಯಮ್ ಲಿವಿಂಗ್ಸ್ಟನ್ ಕೂಡ ಅವರು ಹಾಫ್ ಸೆಂಚುರಿ ಮಾಡ್ಕೊಂತಾರೆ. ನೆನೆ ಅಂದ್ರೆ ರಜತ್ ಪಟಿದಾರ್ ಆಕ್ಚುಲಿ ತಪ್ಪಿತ್ತು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ರಜತ್ ಪಟಿದಾರ್ಗೆ ಅವ್ರು ಎಂತ ಕ್ಯಾಪ್ಟನ್ಸಿ ಮಾಡಿದ್ರು, ಶುಭ್ಮನ್ ಗಿಲ್ ಅವರು ಸ್ಪಿನ್ನರೇ ತಗೊಂಡ್ಬರ್ತಾರೆ, ಫಾಸ್ಟ್ ಬೌಲರ್ ಕೈಲಿ ಆಡಿಸ್ತಾರೆ, ಪ್ರಸಿದ್ಧ ಕೃಷ್ಣ ನಿಲ್ಲಿಸ್ತಾರೆ, ಜೊತೆಗೆ ಹರ್ಷದ್ ಜೊತೆ ಸಿರಾಜ್ 3 ಓವರ್ ಕಂಪ್ಲೀಟ್ ಆಗಿ ಪವರ್ ಪ್ಲೇ ಹಾಕ್ಸ್ಬಿಡ್ತಾರೆ. ಇಲ್ಲಿ ಬೆಸ್ಟ್ ಟಾರ್ಗೆಟ್ ಆಕ್ಚುಲಿ ಬೆಸ್ಟ್ ಟಾರ್ಗೆಟ್ ಫಿನಿಶಿಂಗ್ ಮಾಡಿದ್ರು. ಸೊ ಮೋಸ ಏನಿರಲಿಲ್ಲ 116, ಬಟ್ ಬೌಲರ್ಸ್ ಕೂಡ ಸ್ವಲ್ಪ ಆಡ್ಸ್ಕೋಬೋದಿತ್ತೆ. ಅಲ್ಲಿ ಆಕ್ಚುಲಿ ಬೆಸ್ಟ್ ಫಿನಿಶಿಂಗ್ ಮಾಡಿದ್ದು ನಮ್ಮ ಕಡೆ ಟಿಮ್ ಡೇವಿಡ್ ಅವರು ಲಾಸ್ಟ್ ಓವರ್ ಅಲ್ಲಿ ಬಂದು 15 ರನ್ ಹೊಡಿತಾರೆ. ಸೊ ಇನ್ನೊಂದು ಲಾಸ್ಟ್ ಅಲ್ಲಿ ಒಂದು 6 ಬಂದಿತ್ತು, ವಿಕೆಟ್ ಆಗದೇನೆ ಅಂತಂದ್ರೆ 175 ಇನ್ನೂ ಅಡ್ವಾಂಟೇಜ್ ಜಾಸ್ತಿ ಇರ್ತಿತ್ತು. ಬಟ್ ಎನಿವೇಸ್ ಓಪನಿಂಗ್ ಬಂದಾಗ ನಿಮ್ಗೆ ಗೊತ್ತಿರೋ ಹಾಗೆ ಸಾಯಿ ಸುದರ್ಶನ್ ಕ್ಲಾಸಿಕ್, ನಾನು ಯಾಕೆ ಗುರು ಮನುಷ್ಯ ಒಳ್ಳೆ ಕನ್ಸಿಸ್ಟೆನ್ಸಿ ಇದೆ ಗುರು, ಒನ್ ಆಫ್ ದ ಫ್ಯೂಚರ್ ಸ್ಟಾರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪಿಚ್ ನ ನೋಡ್ಕೊಂಡ್ರು ಹೆಂಗ್ ಬೌಲ್ ಬರ್ತಾ ಇದೆ ಏನ್ ಕತೆ ಅಂತ. ಸ್ಟಾರ್ಟಿಂಗ್ ಕಮ್ಮಿನೇ ಇತ್ತು ಪವರ್ ಪ್ಲೇ ಸ್ಕೋರ್. ಸೊ ಆಮೇಲೆ ಏನ್ ಗುರು ಇವ್ರು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು, ಬಟ್ ಶುಭ್ಮನ್ ಗಿಲ್ ಅವ್ರನ್ನೇ ಕನೆಕ್ಟ್ ಆಗಿ ಮಾಡಕ್ಕಾಗ್ಲಿಲ್ಲ. ಲೈಕ್ ವಿಕೆಟ್ ಭುವನೇಶ್ವರ್ ಕುಮಾರ್ಗೆ ಮತ್ತೆ ವಿಕೆಟ್ ಒಂದು ಸಿಕ್ತು, ಶುಭ್ಮನ್ ಗಿಲ್ ಔಟ್ ಮಾಡ್ತಾರೆ. ಬಟ್ ಅದಾದ್ಮೇಲೆ ಕಂಪ್ಲೀಟ್ ಆಗಿ ನಾವು ಜಾಸ್ ಬಟ್ಲರ್ ಅವ್ರ ಕೆಳಗಡೆ ಕುಗ್ಗಿಸ್ಬಿಟ್ವಿ ಅಂತ ಅನ್ಕೊಂಡ್ವಿ, ಕುಗ್ಗಿಸಕ್ಕಾಗಿಲ್ಲ. ಅಂಡ್ ನೆನ್ನೆ ತಪ್ಪಾಗಿದೆ ಏನಪ್ಪಾ ಅಂತಂದ್ರೆ ನೆನ್ನೆ ನಾನು ಆಕ್ಚುಲಿ ಸುಯೇಶ್ ಶರ್ಮನ ಒಳಗಡೆ ತರಬೇಕಾಯ್ತು. ಸುಯೇಶ್ ಶರ್ಮಾ ಅಂದ್ರೆ ಅವ್ರ ತಲೆಯಲ್ಲಿ ಇದ್ದಿದ್ದು ಏನಂತಂದ್ರೆ ಬೌಲಿಂಗ್ಗೆ ಬಾಲ್ ಸ್ವಲ್ಪ ಸ್ವಿಂಗ್ ಆಗಿ ಇನ್ ಸ್ವಿಂಗು ಅದೆಲ್ಲ ಜಾಸ್ತಿ ಬೌನ್ ಸಿಕ್ತಿತ್ತಲ್ಲ, ಅದಕ್ಕೋಸ್ಕರ ತಗೊಂಡ್ಬಂದ್ರು. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ಅದು ಮುಳುವಾಯ್ತು, ಯಾಕಂದ್ರೆ ಮೈನ್ ಸ್ಪಿನ್ನರ್ ಇಲ್ಲ ಅಂತಂದ್ರೆ ಬೌಲಿಂಗ್ ಅಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅವರು ತೋರಿಸ್ಕೊಟ್ರು ಗುರು. ನಮ್ಮ ಸ್ಪಿನ್ನರ್ ಇಲ್ಲ ಅಂತ ಮತ್ತೆ ಪ್ರೂವ್ ಆಯಿತು. ಸೊ ಸ್ಪಿನ್ನರ್ ನೆನೆ ಸುಯೇಶ್ ಶರ್ಮಾ ಬಂದಿರೆ ಮೇ ಬಿ ಒಂದು ವಿಕೆಟ್ ಸಿಕ್ತಿತ್ತು, ಕ್ರೂಷಿಯಲ್ ಆಗಿ 8ನೇ ಓವರಲ್ಲಿ 9ನೇ ಓವರಲ್ಲಿ ವಿಕೆಟ್ ಬಂದಿತ್ತು ಅಂತಂದರೆ ಆಟೋಮೆಟಿಕ್ ಅವರು ಬ್ಯಾಕ್ ಫುಟ್ಟಲ್ಲಿ ಇರ್ತಾ ಇದ್ರು. ಬಟ್ ಅದಾದಮೇಲೆ ಕಂಪ್ಲೀಟ್ ಡಾಮಿನೆನ್ಸ್ ಮಾಡಿದವರು ಲೈಕ್ ಜಾಸ್ ಬಟ್ಲರ್ ಅವರು. ಸುಯೇಶ್ ಸುದರ್ಶನ್ ಅವರು ಔಟ್ ಆಗ್ತಾರೆ, ಬಟ್ ಅಷ್ಟು ಕಾಲೇಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಫ್ ಸೆಂಚುರಿ ಆಗಿತ್ತು, 49 ಔಟ್ ಆಗ್ತಾರೆ. ಅದು ಕೂಡ ಆಫ್ಟರ್ ಒಂದು ವಿರಾಟ್ ಕೊಹ್ಲಿ ಕೂಡ ಒಂದು ಕ್ಯಾಚ್ನ ಬಿಡ್ತಾರೆ, ಅವ್ರಿಗೆ ಸ್ಟಿಚಸ್ ಹಾಕ್ಸ್ಕೊಳ್ಳೋದು ನಂಗೆ ಭಯ ಆಗ್ತಾ ಇದೆ ಗುರು, ಏನಾಯ್ತು ಅಂತ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ನನಗಿನ್ನು. ನಿಮ್ಗೆ ನೆನಪಿರಿ 2016 ಇದೇ ರೀತಿ ಕೈಗೆ ಬಿದ್ದಾಗ ಸ್ಟಿಚಿಂಗ್ ಹಾಕೊಂಡು ಬಂದು ಹೊಡೆದಿದ್ರು, ಲೈಕ್ 2016 4 ಸೆಂಚುರಿ ಬರ್ಸಿದ್ರು. ಬಟ್ ಇವಾಗ ಏನಾಯ್ತು ಅಂತ ಗೊತ್ತಿಲ್ಲ, ತಿಳಿಸ್ಕೊಡ್ತೀವಿ ಇನ್ ಕೇಸ್ ಏನೋ ಅಪ್ಡೇಟ್ ಬಂತು ಅಂತಂದ್ರೆ. ಒಂದು ಬೇಜಾರು ಏನಂತಂದ್ರೆ ಹೋಮ್ ಪಿಚ್ ಅಲ್ಲಿ ಮತ್ತೆ ಪದೇ ಎಡೋತಾ ಇರೋದ್ರಿಂದ ಡಿಸಪಾಯಿಂಟ್ಮೆಂಟ್. ಮ್ಯಾಚ್ MI ಮೇಲೆ ಐತೆ, ಸೊ ಹೋಗಿ ವಾಂಕಡಲ್ಲಿ ವಾಚ್ ಬಿಟ್ಟು ಬರೋಣ. ಸೊ ಇವ್ರು ಆಕ್ಚುಲಿ ಕಷ್ಟ ಐತೆ, ಏನ್ ವಾಂಕಡಲ್ಲಿ ವಾಚ್ ಬಿಟ್ಟು ಬರ್ಬೋಣ ಅಂತ ಇದೆಯಾ ಗಾಯ್ಸ್. ಮುಂಬೈ ಇಂಡಿಯನ್ಸ್ ನಾನು ಹೇಳ್ತಾ ಇಲ್ವಾ, ಅಂಬಾನಿ ಏನಾರ ಅಂಪೈರ್ ಹೇಳ್ದೆ ಕಿತಾಪತಿ ಮಾಡ್ತಾ ಇರ್ತಾರೆ. ಸೋತ್ರು ಏನೋ ಸತ್ರು ನಾವು ಹೇಳೋದು ಒಂದೇನೆ, ಏನ್ ಹೇಳಿ ನಮ್ದೇ. ಸೊ ಇಲ್ಲಿ ಮನ್ಸಲ್ಲಿ ಇಲ್ಲಿ ಅಭಿಮಾನ ಅನ್ನೋದು ಇರಬೇಕು. ಬಟ್ ಸ್ಟಿಲ್ ನಾವು ಟ್ಯಾಕ್ಟಿಕ್ಸ್ ಕಡೆ, ಗೇಮ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಮೋರ್ ಓವರ್ ನನ್ನೇ ಆಕ್ಚುಲಿ ತುಂಬಾ ಲೈಫ್ಸ್ಗಳು ಸಿಕ್ಕಿದ್ದು ಲಿಯಾಮ್ ಲಿವಿಂಗ್ಸ್ಟೋನ್ಗೆ, ಎಸ್ಪೆಷಲಿ ಒಂಥರ ಕ್ಯಾಟ್ ಲೈಫ್ಸ್ 3-4 ಸಿಕ್ತು. ಆಮೇಲೆ ಸಾಯಿ ಕಿಶೋರ್ ಅವ್ರು ಕ್ಯಾಚ್ ಹಿಡಿದೇ ಇದ್ದಿದ್ದು, ಅವ್ರು ಮುಂದೆ ಬಂದಿರ್ತಾರೆ. ಆಮೇಲೆ ರಾಹುಲ್ ಟಿವಾಟಿಯಾ ಕ್ಯಾಚ್ ಮಿಸ್ ಮಾಡ್ತಾರೆ, ಸಾಯಿ ಕಿಶೋರ್ ಬೌಲಿಂಗ್ ಒಂದು ಸಖತ್ ಶಾಟ್ ಗುರು, 6 ಹೊಡಿತಾರೆ. ಅದೇನೋ ಗೊತ್ತಾಯ್ತಿಲ್ಲ ಗುರು, ಇದೊಂದು ಟ್ರೆಂಡ್ ಆಗ್ಬಿಡೈತೆ. ಒಂದು 6 ಹೊಡಿತಾರೆ, 2ನೇ ಬಾಲ್ ಔಟ್ ಆಯ್ತಾರೆ, ಒಂದು 6 ಹೊಡಿತಾರೆ, 2ನೇ ಬಾಲ್ ಔಟ್ ಆಗ್ತಾರೆ. ಈ ಒಂದು ವಾರದಿಂದ ಹಂಗೆ ನಡೀತೈತೆ. ಯಾಕೋ ಸ್ವಲ್ಪ ಸ್ಟಾಪ್ ಮಾಡಬೇಕು, ಜೈಶಾಗ್ ಹೇಳ್ಬೇಕು ಸ್ಕ್ರಿಪ್ಟ್ ಸ್ವಲ್ಪ ಚೇಂಜ್ ಮಾಡಿ ಗುರು, ಅದು ಬೇಜಾರಾಗ್ಬಿಟ್ಟೈತೆ ನಮಗೆ. ಒಂದು 6 ಹೊಡೆದು ಒಂದು ಔಟ್ ಆಗೋದು ಒಂಥರ ಎಲ್ಲೋ ಒಂದ್ ಕಡೆ ಇವಾಗ ಅನ್ನಿಸ್ತಾ ಆಗ್ಬೇಕು. ಯಾಕಂತಂದ್ರೆ ದೇವ್ರಿಗೊಂದು ಕ್ರೆಡಿಟ್ ಕೊಡ್ಬೇಕಲ್ಲ, ಹಂಗಾಗಿ ನೆನ್ನೆ ಮ್ಯಾಚ್ ಕೊಟ್ಟಿದ್ದೀವಿ. 2 ಮ್ಯಾಚ್ ನ ಅಭಿಮಾನಿ ದೇವರುಗಳು ಕೊಟ್ಟಿದ್ದಾರೆ, 3ನೇ ಮ್ಯಾಚ್ ನ ನಮ್ಮ ದೇವರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚ್ ಗ್ಯಾಸ್ ನಮ್ಮವರೇ ವಿನ್ ಆಗೋದು, ಎದುರ್ಕೋಬೇಡಿ. ಸಿಗೋಣ ಮುಂದಿನ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.